ಇವತ್ತು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿ ವಿಶೇಷ, ಸುಬ್ರಹ್ಮಣ್ಯ ಷಷ್ಠಿ ಅಂತ ಹೇಳ್ತಾರೆ. ಇದು ವರ್ಷದಲ್ಲೇ ದೊಡ್ಡ ಷಷ್ಠಿ. ಆದ್ದರಿಂದ ಬೆಳಗ್ಗೆ 2:30ಗೆ ಕಾವಡಿ ಉತ್ಸವ ನಡೆಯುತ್ತೆ. ಕಾವಡಿ ಪಾದಯಾತ್ರೆ ಆಗಿ ದೇವರಿಗೆ ಕ್ಷೀರಾಭಿಷೇಕ, ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ, ಮಹಾನೈವೇದ್ಯ ಆಗಿ ಮಹಾಮಂಗಳಾರತಿ ಆದಮೇಲೆ ಬೆಳ್ಳಿ ರಥದಲ್ಲಿ ಉತ್ಸವ ನಡೆದು ಈಗ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಮತ್ತು ತಿರುಗಿ 13ನೇ ತಾರೀಕು ನಮ್ಮ ದೇವಸ್ಥಾನ ಲಕ್ಷ ದೀಪೋತ್ಸವ ಅಂತ ಮಾಡ್ತೀವಿ. ವರ್ಷಕ್ಕೆ ಒಂದು ಸತಿ ಮಾಡ್ತೀವಿ. ಅದು 13ನೇ ತಾರೀಕಿದೆ, ಈ ತಿಂಗಳು 13ನೇ ತಾರೀಕಿದೆ. ಅಷ್ಟಿದೆ. ಪ್ರತಿ ತಿಂಗಳು ಕಾವಡಿ ಪಾದಯಾತ್ರೆ ನಡೆಯುತ್ತೆ. ತಿಂಗಳಿಗೆ ಒಂದು ದಿವಸ ನಡೆಯುತ್ತೆ. ಅದಕ್ಕೆ ಹೆಚ್ಚು ಕಡಿಮೆ ಒಂದು 200ರಿಂದ 250 ಜನ ಪಾರ್ಟಿಸಿಪೇಟ್ ಮಾಡ್ತಾರೆ. ಬೆಳಗ್ಗೆ 4:00ವರೆಗೆ ಬರಬೇಕು. ಕಾವಡಿ ಉತ್ಸವ ಅಂದರೆ ಇದರಲ್ಲಿ ಹಾಲಿರುತ್ತೆ, ಕೋಲ್ ತೊಗೊಂಡು ಅದನ್ನು ಎತ್ಕೊಂಡು ಬರಬೇಕು. ಅದರಲ್ಲಿ ದೇವ್ರಿಗೆ ಅಭಿಷೇಕ ಆಗುತ್ತೆ. ಸಂಜೆ ಮಾಮೂಲಿ ದೀಪಾರಾಧನೆ ಎಲ್ಲ ಇರುತ್ತೆ, ಉತ್ಸವ ಇರುತ್ತೆ, ಹಾಗೆ ಪೂಜೆಗಳೆಲ್ಲ ಇರುತ್ತೆ.
ಓಕೆ. ಫಸ್ಟೇ ನಾವು ಬೆಳಗ್ಗೆ ತನಿ ಹರಿಸ್ಬಿಟ್ಟು ಬರ್ತೀವಿ. ಕುತ್ತಕ್ಕೆ ತನಿ ಹರಿಸ್ಬಿಟ್ಟು ಬರ್ತೀವಿ. ಇವತ್ತೆಲ್ಲ ನಾವು ಅಡಿಯಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ವರ್ಷ ಸಿದ್ಲಿಕ್ಪುರ ಈ ಸರಿ ರೆಡಿಯಾಗಿದೆ ಅಂತ ಸಿದ್ಲಿಕ್ಪುರ ಇಲ್ಲಿಗೆ ಷಷ್ಠಿ ಅಂತಂದರೆ ಸುಬ್ರಹ್ಮಣ್ಯನಿಗೆ ಶ್ರೇಷ್ಠವಾಗಿದೆ. ಮತ್ತು ಏನು ಮೈಸೂರು ರಾಜ್ಯದ ಉದ್ದಗಲಕ್ಕೂ ನಾಗರಿಕರಿದ್ದರೆ ಅವರು ಸುಬ್ರಹ್ಮಣ್ಯನಿಗೆ ಹಾಲು ಎರೆಯುವ ಮೂಲಕ ಮತ್ತು ಹಣ್ಣುಗಳನ್ನು ಹಾಲು ಜೊತೆ ತನಿ ಎರೆಯೋದು ಏನು ಹುತ್ತ ಇದೆಯಲ್ಲ ಆ ಹುತ್ತಕ್ಕೆ ಹೋಗಿ ತನಿ ಎರೆಯುವ ಮೂಲಕ ನಾಗದೇವತೆಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಶಾಂತಿ ಮತ್ತು ಬದುಕಿನಲ್ಲಿ ನೆಮ್ಮದಿಯನ್ನು ಕೊಡಲಿ, ಯಾವುದೇ ನಮಗೆ ಗೊತ್ತಿದ್ದೋ ಆಗಿರುವಂಥ ಶಾಪಗಳಿಗೆ ವಿಮೋಚನೆ ಆಗಲಿ ಅಂತೇಳಿ ದೇವರ ಪ್ರಾರ್ಥನೆ ಮಾಡಿ ನಾಗದೇವತೆಗೆ ನಮಸ್ತೆ. ಬೆಳಿಗ್ಗೆ 4 ಮನೆಯೆಲ್ಲ ಸ್ವಚ್ಛ ಮಾಡಿ ಮನೆಯಲ್ಲೇ ತಂದಿದ್ದೀವಿ. ಬೆಣ್ಣೆ, ಹಾಲು, ಬಾಳೆಹಣ್ಣು, ಎಣ್ಣೆಯಿಂದ ಆಮೇಲೆ 5:30ಗೆ ಇಲ್ಲಿಗೆ ಬಂದಿದ್ದೀವಿ. ಅಭಿಷೇಕ ನಡೀತಾ ಇದೆ. ಅಭಿಷೇಕ ಮತ್ತೆ ಅಲಂಕಾರ ಆಗಿದೆ. ದೇವರ ದರ್ಶನ ಎಷ್ಟೊಂದು ದೇವಸ್ಥಾನಕ್ಕೆ ಬರೋಕ್ಕೆ ಕಡೆ ಮನೇಲಿ ತನಿ ಶುರು ಮಾಡಿ ನಮ್ಮ ಉತ್ತಕ್ಕೆ ಹೋಗ್ತಾನೆ ಹುತ್ತದಲ್ಲಿ ಈಗ ಅಷ್ಟೊಂದು ಕಾರಣ ಮನೇಲೇ ತನಿ ಮನೆಯಲ್ಲಿ ಯಾವ ನಾವೆಲ್ಲ ಇಲ್ಲೇ ಇಲ್ಲ. ಸೊ ಬೆಳ್ಳಿ ವಿಗ್ರಹ ಇಟ್ಕೊಂಡಿದ್ವಿ. ನಾಗಪ್ಪಂದು ಮತ್ತು ಸುಬ್ರಹ್ಮಣ್ಯ ಇಟ್ಕೊಂಡಿದ್ವಿ. ಆ ಎರಡಕ್ಕೂ ಮನೆ ಮಕ್ಕಳು ಎಲ್ಲರೂ ಒಟ್ಟಿಗೆ ಹಬ್ಬ ಈಗೆಲ್ಲ ಕಡಲೆಕಾಳು ಆಮೇಲೆ ಹಸಿ ತಂದ್ಬಿಟ್ಟು ಅಂದರೆ ಮಡಿ ನಮಸ್ಕಾರ. ನನ್ನ ಹೆಸರು ನರೇಂದ್ರ ಬಾಬು, ಗೌರವ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ವಿಶ್ವೇಶ್ವರ ನಗರ. ನಮ್ಮ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿರೋದು 1974ರಲ್ಲಿ ಸಾಧು ಪಳನಿ ಸ್ವಾಮಿಯವರಿಂದ ಪ್ರತಿಷ್ಠಾಪನೆಯಾಗಿ ಅವತ್ತಿನಿಂದಲೂ ಪ್ರತಿ ವರ್ಷ ಸುಬ್ರಾಯನ್ ಷಷ್ಠಿಯನ್ನು ಭಾರಿ ವಿಶೇಷವಾಗಿ ನಾವು ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದೀವಿ. ಮೈಸೂರಿನ ಎಲ್ಲ ಭಾಗದಿಂದ ಭಕ್ತಾದಿಗಳು ಬಂದು ದೇವಸ್ಥಾನಕ್ಕೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಈ ಕಾರ್ಯಕ್ರಮ ಬೆಳಗ್ಗೆ 4 ಗಂಟೆಯಿಂದ ಪ್ರಾರಂಭವಾಗಿ ಕಾವಡಿ ಉತ್ಸವದಲ್ಲಿ ಎಲ್ಲ ಅಭಿಷೇಕ ಸಾಮಾನುಗಳನ್ನ ಭಕ್ತಾದಿಗಳು ಕಾವಡಿ ಮೂಲಕ ತಂದು ದೇವರಿಗೆ ಅರ್ಪಿಸಿ ನಂತರ ಅಭಿಷೇಕ ಪ್ರಾರಂಭ ಆಗಿ ಅಭಿಷೇಕದ ನಂತರ ವಿಶೇಷ ಅಲಂಕಾರ, ಮಹಾಮಂಗಳಾರತಿ, ಪೂಜಾ ವ್ಯವಸ್ಥೆ ಮಾಡಲಾಗುತ್ತೆ. ಪ್ರತಿ ವರ್ಷ ಭಕ್ತಾದಿಗಳು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಇಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಭಾರಿ ವೈಶಿಷ್ಟ್ಯತೆ, ಅತಿ ನಂಬಿಕೆಯಾಗಿ ಬಂದು ದೇವಸ್ಥಾನಕ್ಕೆ ಭಕ್ತಾದಿಗಳು ಬಂದು ಹೋಗ್ತಾ ಇದ್ದಾರೆ. ಇದು ನಮ್ಮ ದೇವಸ್ಥಾನದ ವೈಶಿಷ್ಟ್ಯತೆ. ಇದು ಈಗ ಬೆಳಗ್ಗೆ ನಾವು ಪ್ರಾರಂಭ ಮಾಡಿದ್ದೀವಿ ದರ್ಶನಕ್ಕೆ. ರಾತ್ರಿ 10:30-11 ಗಂಟೆ ತನಕ ಇದು ಆಗ್ತಾ ಇರುತ್ತೆ. ಭಕ್ತಾದಿಗಳು ಬರೋ ತನಕ ನಾವು ಮಾಡ್ತಾ ಇರ್ತೀವಿ. ಪ್ರಸಾದ ವಿನಿಯೋಗ ಕಡೆಯ ತನಕ ಇರುತ್ತೆ. ಪ್ರಸಾದ ವಿನಿಯೋಗ. ನರೇಂದ್ರ ಬಾಬು, ಗೌರವ ಕಾರ್ಯದರ್ಶಿಗಳು ಅದಕ್ಕೆ